ಹಲೋ. ಹಲೋ. ಸೋಮ. ಯಾರು? ಶಿವಕುಮಾರ್ ಅಂತ ಮಾತಾಡೋದು ಇಲ್ಲಿ ಸುಂಕದಕಟ್ಟೆಯಿಂದ. ಹಾ ಸರ್ ನಮ್ದೊಂದು ಗಾಡಿ ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹತ್ರ ಹಾ ಅದು ಸ್ಪೀಡ್ ಬ್ರೇಕರ್ ಬರುತ್ತಲ್ಲ ಅಲ್ಲಿ. ಸ್ಪೀಡ್ ಬ್ರೇಕರ್ಗೆ ಬ್ರೇಕ್ ಹಾಕ್ಸಟ್ಟಿಗೆ ಹಿಂದೆಗಡೆಯಿಂದ ಇವಿ ಗಾಡಿ ಬಂದು ಟೆಸ್ಟ್ ಮಾಡ್ಬಿಟ್ಟೈತೆ. ಹಾ ಅದಕ್ಕೆ ಈಗ ಅವ್ರು ಹೇಳ್ತಾರೆ ನಾವೇನ್ ಕ್ಲೈಮ್ ಮಾಡಲ್ಲ, ನಿಮ್ ಗಾಡಿ ನೀವು ಕ್ಲೈಮ್ ಮಾಡ್ಕೊಳ್ಳಿ ಅಂತಾರೆ. ಅಂದ್ರೆ ಟೋಲ್ ಹತ್ರನೇ ಕ್ಯಾಮ್ರಾ ಎದುರುಗಡೆನೆ ಐತೆ ಟೆಸ್ಟ್ ಆಗಿರೋದು. ಅದು ಎಲ್ಲಾದ್ರೂ ಆಗಿರ್ಲಿ, ನೀವು ನಮ್ ಸಂಘಟನೆ ಗ್ರೂಪ್ ಅಲ್ಲಿ ಇದೀರಾ? ಸಂಘಟನೆ ಹೋಗಲ್ಲ ಅವಾಗಿದ್ದೆ ಅಣ್ಣ ಇವಾಗ ನನ್ಗೆ ಅವೆಲ್ಲ ಅದು ಅಣ್ಣ ನನ್ಗೆ ಅವಾಗಿಂದ ಇವಾಗಿನ ಕತೆ ಬೇಡ. ಸಂಘಟನೆ ಗ್ರೂಪ್ ಅಲ್ಲಿ ಇದೀರಾ ಇಲ್ವಾ? ಹೊಸ ಗ್ರೂಪ್ ಅಲ್ಲಿ ಇಲ್ಲ ಅಣ್ಣ ಇವಾಗ. ಅಣ್ಣ ಇಲ್ಲ ಅಂದ್ಮೇಲೆ ನನ್ ನಿಜವಾಗ್ಲು ನನ್ ಒಡಹುಟ್ಟಿ ತಮ್ಮ ಆದ್ರೂ ನಾನು ಹೆಲ್ಪ್ ಮಾಡಕ್ ಹೋಗಲ್ಲ. ನನ್ಗೆ ಇರ್ಬೇಕು ಒಬ್ಬ ಡ್ರೈವರ್ ಆದವನು. ಒಂದ್ ಸಂಘಟನೆ ಒಳಗಡೆ ಇರೋದಕ್ಕೆ ಏನ್ ಸಮಸ್ಯೆ? ಅದೇ ಹಳೆ ಐಡಿ ಕಾರ್ಡ್ ಐತೆ ಹೊಸದಾಗಿ ಮಾಡ್ತಿಲ್ಲ. ನನಗೆ ಹಳೇದ್ ಗೀಳೋದಲ್ಲ ಅಣ್ಣ. ಇವಾಗ ಹಳೆ ಸೋಮಶೇಖರ್ ಅವನೇ ಅಂತ ಫೋನ್ ಮಾಡಿದ್ರೆ, ಇಲ್ಲ ಸೋಮಶೇಖರ್ ಅವನೇ ಅಂತ ಫೋನ್ ಮಾಡಿದ್ರ ಸೋಮಣ್ಣ ಇದೆ ಅಂತಾನೆ ಅಲ್ವಾ? ಹಂಗೆ ಸೋಮಣ್ಣ ಅಂತ ಅವನೇ ಅಂದ್ಮೇಲೆ ಸೋಮಣ್ಣ ಯಾವ್ದಾರು ಒಂದ್ ಸಂಘಟನೆ ಮಾಡೋಣ ನೋಡ್ಕೊಂಡು ಅದ್ರ ಒಳಗಡೆ ಬಂದ್ ಇರ್ಬೇಕಲ್ವಾ? ನಮ್ಗೆ ಹೆಂಗ್ ಗೊತ್ತೇನ್ರಿ, ಸಂಕಟ ಬಂದಾಗ ವೆಂಕಟರಮಣ ಅನ್ಕೊಂಡ್ ಫೋನ್ ಮಾಡ್ತಾರಲ್ಲ, ಅವ್ರಿಗೆ ಹೆಲ್ಪ್ ಮಾಡಕ್ಕೆ ಬೇಜಾರು. ಏನ್ ಸಂಘಟನೆ ಒಳಗೆ ಇದ್ಬಿಟ್ರಿ ಏನ್ ಕಳ್ಕೊಳ್ಳೋದೇನು? ಹಿಂಗಾದಾಗ ಗ್ರೂಪ್ ಅಲ್ಲಿ ಫೋಟೋ ತೆಗ್ದಾಕಿ ಹಿಂಗಾಗಿದೆ ಬ್ರದರ್ ಏನ್ ಮಾಡ್ಬೇಕು ಸ್ವಲ್ಪ ಮಾಹಿತಿ ಕೊಡಿ ಅಂದ್ರೆ, ಒಬ್ರಲ್ಲ ಒಬ್ರು ಹಿಂಗ್ ಮಾಡ್ಕೊಳಪ್ಪ ಅಂತ ಹೇಳಿ ಅಪ್ಡೇಟ್ ಕೊಡ್ತಾರೋ ಇಲ್ವೋ? ನಾವು ಆನ್ಲೈನ್ ಅಲ್ಲಿ ಇದ್ದಾಗ ನೋಡಿದಾಗ ಹೋಗ್ಬಿಟ್ಟು ಇರಪ್ಪ ಆನ್ಲೈನ್ ಅಲ್ಲಿ ಇದೀವಿ, ಇದೇನೋ ಆಕ್ಸಿಡೆಂಟ್ ಆಗೈತೆ ಅಂತ ನೋಡ್ಕೊಂಡು ರಿಪ್ಲೈ ಕೊಡ್ತೀವೋ ಇಲ್ವೋ? ಹಂಗೆ ನಿಮ್ಗೋಸ್ಕರ ಅಂತ ಹೇಳಿ ಹಿಂಗ್ ಸಂಘಟನೆ ಗ್ರೂಪ್ ಇದ್ಮೇಲೆ ನೀವ್ ಹಿಂಗ್ ನನ್ಗೆ ಫೋನ್ ಮಾಡ್ಬಿಟ್ಟು ಹಿಂಗ್ ಆಗ್ಬಿಟ್ಟೈತೆ ಅಂದ್ರೆ, ನಾನ್ ನಿಮ್ ಕೆಲ್ಸಗಳು ಮಾಡ್ಕೊಡಕ್ ನನ್ಗೆ ಯಾರಾದ್ರೂ ಪೇಮೆಂಟ್ ಕೊಟ್ಟು ಇಟ್ಕೊಂಡಿದೀರಿ ಅಣ್ಣ? ಒಬ್ಬ ನನ್ ಕಷ್ಟ ಅಂತ ಫೋನ್ ಮಾಡಿ ಒಬ್ಬ ಗಿಣಿಶಾಸ್ತ್ರದವನ್ಗೆ ಕಷ್ಟ ಕೇಳಿದ್ರು 500 ರೂಪಾಯಿ ಇಕ್ಕಪ್ಪ ಅಂತಾನೆ. ಯಾರು ಸುಮ್ನೆ ಇನ್ನೊಬ್ಬನ ಬಗ್ಗೆ ಕೂತ್ಕೊಂಡ್ ಮಾತಾಡ್ಬೇಕು ಅಂದ್ರೆ ಯಾರು ಸುಮ್ನೆ ಮಾತಾಡಲ್ಲ ಅಣ್ಣ. ಒಬ್ರಿಗೆ ಹೆಲ್ಪ್ ಮಾಡ್ಬೇಕು ಅಂದ್ರೆ ನನ್ ಫೀಸ್ ಕೊಡು ಅಂತ. ಒಬ್ಬ ಡಾಕ್ಟರ್ ನನ್ ಜ್ವರ ಬಂದೈತೆ ಅಂದ್ರೆ ಫ್ರೀ ಆಗಿ ಕೊಡ್ತಾನ ಇಂಜೆಕ್ಷನ್. ಕೊಡಪ್ಪ ನಂಗೆ ದುಡ್ಡು ಅಂತ ಇಸ್ಕಂತಾನೆ. ಮಾಡ್ಸೋದೇನಿಲ್ಲ, ಟೆಲಿಗ್ರಾಮ್ ಅಲ್ಲಿ ಒಂದ್ ಅಪ್ಡೇಟ್ ಕೊಟ್ರೆ ಸಂಘಟನೆ ನಂಬರ್ಗೆ ಮಾಹಿತಿ ಕೊಡ್ತೀವಿ. ಇಷ್ಟ ಇದ್ರೆ ಜಾಯಿನ್ ಆಗ್ಬೇಕು, ಇಲ್ಲ ಅಂದ್ರೆ ಆರಾಮಾಗಿ ಇದ್ಬಿಡ್ಬೇಕು. ಆಯ್ತಣ್ಣ, ಈಗ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಇಲ್ಲ. ನನ್ಗೆ ಈ ನಂಬರ್ ನ ನೀವು ಸೇವ್ ಮಾಡ್ಕೊಂಡು ಇದೇ ನಂಬರ್ಗೆ ಟೆಲಿಗ್ರಾಮ್ ಅಲ್ಲೇ ವಾಯ್ಸ್ ಕ್ಲಿಪ್ ಕೊಡ್ಬೇಕು. ಮಾಡ್ತೀನಿ, ಹೇಳಿ ಇವಾಗ. ಈಗ ಆಯ್ತು, ಈಗ ಹಿಂದ್ಗಡೆಯಿಂದ ಬಂದ್ ಅವ್ನು ಯಾರು ಗೊತ್ತಿದ್ದಾನಲ್ಲ, ಇವಿ ಗಾಡಿ ಅವನು ವೈಟ್ ಬೋರ್ಡ ಎಲ್ಲೋ ಬೋರ್ಡ್ ಅವನ? ಸರಿ ಆಯ್ತು. ಈಗ ನಿಮ್ದೇನ್ ಹಿಂದ್ಗಡೆ ಡ್ಯಾಮೇಜ್ ಆಗಿದೆಯಲ್ಲ, ಹಿಂದೆ ಜಾಸ್ತಿ ಡ್ಯಾಮೇಜ್ ಆಗಿದ್ಯಾ? ಈಗ ನಾನು ಹೇಳೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಆ ಗಾಡಿಗೆ RC ಓನರ್ ಯಾರು? ಕಂಪ್ನಿ ಗಾಡಿ ಅದು. ಅಲ್ರಿ, ಗುದ್ದಿರೋ ಗಾಡಿ ಎಲ್ಲ ನಿಮ್ ಗುದ್ದಿಸ್ಕೊಂಡಿದ್ಯಲ್ಲ ಗಾಡಿ, ಆ ಗಾಡಿ RC ಓನರ್ ಯಾರು? ಇವಾಗ ಅದೇನ್ ಗುದ್ದಿದ್ಯಲ್ಲ ಗಾಡಿ, ನಿಮ್ಮ ಗಾಡಿ ಫೋಟೋನ ನೀವು ಗಾಡಿ ಎಲ್ಲಿ ರಿಪೇರಿಗೆ ಬಿಡೋದು? ನಾನು ಹೇಳೋದನ್ನ ಕೇಳಿಸ್ಕೊಳ್ಳೋಣ. ನಿನ್ ಗಾಡಿ ಎಲ್ಲಣ್ಣ ರಿಪೇರಿಗೆ ಬಿಡೋದು? ಹೊರ್ಗಡೆ ಲೋಕಲ್ ಅಲ್ಲಿ ಮಾಡಿಸ್ತೀರಾ ಅಲ್ವಾ? ಹೊರ್ಗಡೆ ಲೋಕಲ್ ಅಲ್ಲಿ ನಿಮ್ಮ ಗಾಡಿ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡೋ ಅಂತ ಗ್ಯಾರೇಜ್ ಗಳು ಕೂಡ ಇರ್ತವೆ. ಕೆಲವು ಗ್ಯಾರೇಜ್ ಗಳಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಲ್ಲ, ಯಾಕಂದ್ರೆ ಅವ್ರ ಜೊತೆಗೆ ಅವರು ಟೈ ಅಪ್ ಆಗಿರಲ್ಲ. ಕೆಲವು ಗ್ಯಾರೇಜ್ ಗಳಲ್ಲಿ ಇನ್ಶೂರೆನ್ಸ್ ಅವ್ರ ಜೊತೆ ಟೈ ಅಪ್ ಆಗಿರ್ತಾರೆ. ಆ ತರ ಇನ್ಶೂರೆನ್ಸ್ ಜೊತೆ ಟೈ ಅಪ್ ಆಗಿರೋ ಗ್ಯಾರೇಜ್ಗೆ, ಆ ಗ್ಯಾರೇಜ್ ಅಲ್ಲಿ ಇರೋನ್ಗೆ ಆ ಫೋಟೋಸ್ ಎಲ್ಲ ಕಳಿಸ್ಬೇಕು. ನಾನು ಹೇಳೋದು ಸ್ಪಷ್ಟವಾಗಿ ಕೇಳಿಸ್ಕೊಳ್ಳಿ. ಇದೆಲ್ಲ ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ನಿಮ್ಗೆ ಅಲ್ಲೇ ಬರೋದು ಅಪ್ಡೇಟ್. ಹಿಂಗ್ ಫೋನ್ ಅಲ್ಲೆಲ್ಲ ಹರಿಕತೆ ಹೇಳೋದ್ ಸದಾ ಇರ್ತಾ ಇರ್ಲಿಲ್ಲ. ಈಗ ಆ ಫೋಟೋ ಏನ್ ಡ್ಯಾಮೇಜ್ ಆಗಿರುತ್ತೆ, ಆ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆಗುವಂತ ಗ್ಯಾರೇಜ್ ಮೆಕ್ಯಾನಿಕ್ ಗೆ ಆ ಫೋಟೋ ಎಲ್ಲ ಕಳಿಸಿದಾಗ ಅವ್ನು ಅದನ್ನ ನೋಡ್ತಾನೆ. ನೋಡ್ಬಿಟ್ಟು ಆಯ್ತಣ್ಣ ನಾನು ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಡ್ತೀನಿ, ಗಾಡಿ ತಗೊಂಬರೋಣ ಅಂತ ಹೇಳಿದ್ರೆ, ಆಗ ನೀವು ಆ ಗಾಡಿಗೆ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಆದ್ರೆ ಡಿಫರೆನ್ಸ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ಕೇಳ್ಕೊಬೇಕು. ಡಿಫರೆನ್ಸ್ ಅಮೌಂಟ್ 5,000 ಬರುತ್ತೋ, 10,000 ಬರುತ್ತೋ, ಇಲ್ಲ 2,000 ಬರುತ್ತೋ, ಅದು ಅವ್ನು ಹೇಳ್ತಾನ. ಅವನು ಡಿಫರೆನ್ಸ್ ಅಮೌಂಟ್ ಇಷ್ಟು ಬರುತ್ತೆ ಇನ್ಶೂರೆನ್ಸ್ ಕ್ಲೈಮ್ ಆಗಿ ಅಂತ. ಆ ಡಿಫರೆನ್ಸ್ ಅಮೌಂಟ್ ನ ಇವಾಗ ಯಾರು ಬಂದ್ ಹಿಂದ್ಗಡೆಯಿಂದ ಬಂದ್ ಗುದ್ದದ್ನಲ್ಲ ಅವನು ಕೊಡ್ತಾನ ಇಲ್ವಾ ಅಂತ ಅಲ್ಲಿ ಆನ್ ಸ್ಪಾಟ್ ಅಲ್ಲಿ ಕೇಳ್ಬೇಕು. ನಾನ್ ಕೊಡಲ್ಲ, ನೀನ್ ಇದು ನನ್ ತಪ್ಪಿಲ್ಲ, ನಾನ್ ಹಂಗೆ ಹಿಂಗೆ ಅಂತ ಮಂಡವಾದ ಮಾಡ್ದ ಅಂದ್ರೆ, ನಂದು ನಿಂದು ಇಲ್ಲಿ ಹರಿಕತೆ ಏನು ಬಗೆಹರಿಯಲ್ಲಪ್ಪ. 2 ಗಾಡಿನೂ ತಗೊಂಡೋಗಿ ಸ್ಟೇಷನ್ ಅಲ್ಲಿ ಹಾಕನ. ನಿನ್ನ ಕತೆ ನೀನ್ ಹೇಳು, ನನ್ ಕತೆ ನಾನ್ ಹೇಳ್ತೀನಿ. ನಂದು ತಪ್ಪ ನಿಂದು ತಪ್ಪ ಅಂತ ಅಲ್ಲಿ ಪೊಲೀಸ್ ಅವ್ರು ಹೇಳ್ತಾರೆ.
ಹಾ ನೀನ್ ದೊಡ್ಡ ಲಾರ್ಡ್ ಕಾರನ್ ವಾಲಿಸ್ ಅಲ್ಲ, ನೀನ್ ಇನ್ಶೂರೆನ್ಸ್ ಅಲ್ಲಿ ಹೋಗಿ ಕ್ಲೈಮ್ ಮಾಡ್ಕೊಂಡ್ಬಿಡು ಒಂದಿಷ್ಟಕ್ಕೆ ನಿನ್ನ ಮಾತನ್ನ ಕೇಳ್ಕೊಂಡೋಗಿ ನಾನು ಕ್ಲೈಮ್ ಮಾಡ್ಕೊಂಡ್ಬಿಡಕ್ಕೆ. ಹಾ ಇನ್ಶೂರೆನ್ಸ್ ಅಲ್ಲಿ ಕ್ಲೈಮ್ ಮಾಡ್ಕೊಳ್ಳೋದು ನನಗೂ ಗೊತ್ತು. ಹಾ ಡಿಫ್ರೆನ್ಸ್ ಅಮೌಂಟ್ ಯಾರು ನಿಮ್ಮ ಅಪ್ಪ ಕೊಡ್ತಾನ ಅಂತ ಕೇಳ್ಬೇಕು. ಡಿಫ್ರೆನ್ಸ್ ಅಮೌಂಟ್ ನಾನ್ ಕೈಯಿಂದ ಕಟ್ಟೋದಕ್ಕೆ ನನ್ಗೇನ್ ಏರ್ ಬಿದ್ದಿಲ್ಲ. ಆ ತರ ಏನಾದ್ರು ಡಿಫ್ರೆನ್ಸ್ ಅಮೌಂಟ್ ನೀನ್ ಕೊಡಲ್ಲ, ನಾನೇ ಕೈಯಿಂದ ಕಟ್ಬೇಕು ಅನ್ನೋ ತರ ಇದ್ರೆ FIR ಮಾಡಿಸ್ತೀನಿ. ಹಾ ಡಿಫ್ರೆನ್ಸ್ ಅಮೌಂಟ್ ನಾನು ಕೈಯಿಂದ ಕಟ್ಕಂತೀನಿ. ಹಾ ಆಮೇಲೆ ನಿನ್ ಗಾಡಿ ಮೇಲೆ ಇನ್ಶೂರೆನ್ಸ್ ಮೇಲೆ ನಾನು FIR ತಗೊಂಡೋಗಿ ನಾನು ಲಾಯರ್ ಇಟ್ಟು ಕೇಸ್ ಹಾಕಿ ನಾನು ಏನ್ ಖರ್ಚು ಮಾಡಿದ್ದೀನೋ ಆ ದುಡ್ಡನ್ನ ರಿಕವರಿ ಮಾಡ್ಕೊಂತೀನಿ ಹಾ ಅಂತ ಹೇಳಿ ಆ ರೀತಿ ಅವನ ಹತ್ರ ಮಾತಾಡ್ಬೇಕು. ಹಾ ಅವ್ನ ಹಂಗೆ ಹಿಂಗೆ ಅಂದ್ರೆ 112 ಫೋನ್ ಮಾಡಿ ಅಲ್ಲಿಗೆ ಪೊಲೀಸ್ ಅವ್ರು ಕರ್ಸ್ಕೊಂಡ್ರೆ ಅವರೇ ಹೇಳ್ತಾರೆ, ಇಲ್ಲಿ ಯಾವ್ದೋ ಹತ್ರದಲ್ಲಿ ಸ್ಟೇಷನ್ ಐತೆ ಟ್ರಾಫಿಕ್, ಅಲ್ಲಿ ತಗೊಂಡೋಗಿ ಹಾಕ್ರಪ್ಪ ಅಂತ. ಆವಾಗ ಅವ್ರದ್ದು ನಿಮ್ ಗಾಡಿದು ಫೋಟೋ ಅವ್ನ ಗಾಡಿದು ಫೋಟೋ ಹೊಡ್ಕಂತಾರ. ಅವ್ನ ಏನಾದ್ರು ಗಾಡಿ ಎತ್ಕೊಂಡು ಹೋದ್ರು ಆಮೇಲೆ ಹಿಟ್ ಅಂಡ್ ರನ್ ಕೇಸ್ ಹಾಕ್ತಾರೆ. ನೀವು ಈಗ ಆನ್ ಸ್ಪಾಟ್ ಅಲ್ಲಿ ಏನಾಗಿದೆ ಅವನ ಅದಕ್ಕೆ ಡಿಫ್ರೆನ್ಸ್ ಅಮೌಂಟ್ ಕಟ್ಕೊಡೋ ತರ ಇದ್ರೆ ಆ ದುಡ್ಡು ಎಷ್ಟಾಗುತ್ತೆ ಅಂತ ಕೇಳ್ಕೊಂಡು ಅಷ್ಟು ನೀಸ್ಕೊಂಡು ಬಿಟ್ಕಳಿಸಿ. ಆಮೇಲೆ ಅವ್ನಿಗೆ ಅದನ್ನು ಕೇಳಿ ಕಂಪ್ಲೇಂಟ್ ಕಾಪಿ ಬೇಕಾ ಬೇಡವಾ ಅಂತ. ಯಾಕೆಂದ್ರೆ ಏನಾದ್ರೂ ಇಂಜುರಿಗಳಾಗಿದ್ರೆ, ಮನುಷ್ಯರುಗಳಿಗೆ ಏನಾದ್ರು ಏಟ್ ಆಗಿ ರಕ್ತ ಬಂದು ಕೈಕಾಲ್ ಮುರಿದೋಗಿದ್ರೆ ಮಾತ್ರ ಸಮಟೈಮ್ಸ್ ಕಂಪ್ಲೇಂಟ್ ಕಾಪಿ ಇಲ್ಲ FIR ಕಾಪಿ ಕೇಳ್ತಾರೆ. ಏನು ಆತರ ಇಂಜುರಿಗಳಾಗಿಲ್ಲ, ಬರೀ ಗಾಡಿ ಡ್ಯಾಮೇಜ್ ಆಗಿದೆ ಅಂದ್ರೆ ಕೆಲವೊಂದು ಇನ್ಶೂರೆನ್ಸ್ ಅವರು ಏನ್ ಕಂಪ್ಲೇಂಟ್ ಕಾಪಿ ಇಲ್ದೇನೆ ಕ್ಲೈಮಿಂಗ್ ಮಾಡ್ಕೊಡ್ತಾರೆ. ಇನ್ನು ಕೆಲವು ಕಡೆ ಇಲ್ಲ ನಮಗೆ ಪೊಲೀಸ್ ಕಂಪ್ಲೇಂಟ್ ಬೇಕೇ ಬೇಕು ಅಂದ್ರೂ ನೀವು ಸ್ಟೇಷನ್ ಹತ್ರಕ್ಕೆ 2 ಗಾಡಿನ ತಗೊಂಡೋಗಿ ಮಾತಾಡ್ಕೊಂಡು ಅಲ್ಲಿ ಏನಾದ್ರು ರಾಜಿ ಗೀಜಿ ಆದ್ರೆ ಅದನ್ನು ಬರೆಸ್ಬೇಕು. ನಾವ್ ಈ ತರ ಹಿಂಗ್ ರಾಜಿ ಆಗಿ ಕ್ಲಿಯರ್ ಮಾಡ್ಕೊಂಡಿದೀವಿ ಅಂತ. ಅವಾಗ ಆ ಪೇಪರ್ ಒಂದ್ ಸೀಲ್ ಹಾಕೊಡ್ತಾರೆ. ಅದನ್ನ ತಗೊಂಡೋಗಿ ನೀವು ಎಲ್ಲಿ ಗ್ಯಾರೇಜ್ ಅಲ್ಲಿ ಬಿಡ್ತೀರಾ ಅಲ್ಲಿ ಸರ್ವೆ ಮಾಡಕ್ ಬರ್ತಾನಲ್ಲ ಇನ್ಶೂರೆನ್ಸ್ ಕಡೆ ಅವನು ಅವಾಗ ಕಂಪ್ಲೇಂಟ್ ಕಾಪಿ ಕೊಡಿ ಅಂತ ಕೇಳ್ತಾನೆ. ಅವಾಗ ಅವನು ಕೊಡ್ಬೇಕು. ಅರ್ಥ ಆಯ್ತಾ? ನಾನು ಹೇಳಿದಿಷ್ಟು ತಲೆಗೆ ಹೋಯ್ತಾ? ಇದನ್ನ ತಗೊಂಡು ತಲೆ ಉಪಯೋಗಿಸ್ಕೊಂಡು ಅಲ್ಲಿ ಏನ್ ಮಾಡ್ಬೇಕು ಮಾಡ್ಕೊಳ್ಳಿ. ಗ್ರೂಪ್ ಅಲ್ಲಿ ಇದ್ದಿದ್ರೆ ಏನಾದ್ರು ಗೊತ್ತಿಲ್ಲ ಅಂದ್ರೆ ಅಪ್ಡೇಟ್ ಕೊಡಪ್ಪ ಅಂತ ಹೇಳಿವೆ. ಅಲ್ಲಿ ಅಪ್ಡೇಟ್ ಕೊಟ್ಟಿದ್ರೆ ಹಿಂಗಲ್ಲ ಹಿಂಗ್ ಮಾಡ್ಕೊ ಅಂತ ಹೇಳಿವೆ. ಗ್ರೂಪ್ ಅಲ್ಲಿ ಇಲ್ದೇ ಇರೋದ್ರಿಂದ ಇಷ್ಟು ನೀಟಾಗಿ ಹೇಳಿದೀನಿ. ಇನ್ನ ಅದನ್ನ ಹೆಂಗ್ ಕ್ಲಿಯರ್ ಮಾಡ್ಕೊಂಡು ಆಚೆ ಬರ್ತೀರಾ ಏನೋ ನಿಮಗ್ ಬಿಟ್ಟಿದ್ದು. ಇನ್ಸೂರೆನ್ಸ್ ನಮ್ಮ ಹೆಸರಲ್ಲಿ ಕ್ಲೈಮ್ ಮಾಡ್ಬೇಕು. ಹೌದ್ರಿ, ನಿಮ್ ಇನ್ಶೂರೆನ್ಸ್ ಅಲ್ಲೇ ಕ್ಲೈಮ್ ಆಗುತ್ತದು. ಅವ್ರ ಕಡೆಯಿಂದ ನಮಗೆ ಬರೋಣ ಇನ್ಸೂರೆನ್ಸ್. ಅವ್ರ ಕಡೆಯಿಂದ ಬರ್ಬೇಕು ಅಂದ್ರೆ FIR ಮಾಡಿಸಿ ಕೋರ್ಟ್ ಅಲ್ಲಿ ಕೇಸ್ ಹಾಕಿ ನಿಮ್ಗೆ ಏನ್ ಡ್ಯಾಮೇಜ್ ಗೆ ದುಡ್ಡು ಕೈಯಿಂದ ಖರ್ಚಾಗಿರುತ್ತೆ ಆ ಬಿಲ್ ಎಲ್ಲ ಕೊಟ್ಟು ಆಮೇಲೆ ಅದ್ರ ಮುಖಾಂತರ ತಗೊಳ್ಬೇಕು ನೀವು. ಇವಾಗ ನಾವು ರೆಡಿ ಮಾಡಿಸ್ಕೋಬೇಕು. ನಿಮ್ ಇನ್ಶೂರೆನ್ಸ್ ಅಲ್ಲಿ ನೀವು ರೆಡಿ ಮಾಡಿಸ್ಕೊಬೇಕು. ಅಲ್ಲಿ ಡಿಫ್ರೆನ್ಸ್ ಅಮೌಂಟ್ ಏನ್ ಬರುತ್ತೆ ಅದನ್ನ ಇವ್ನ ಯಾರು ಕೂತವನೆ ಅವ್ನ್ ಕಟ್ಕೊಡ್ಬೇಕಷ್ಟೇ. ಕಟ್ಕೊಡಲ್ಲ ಗಿಟ್ಕೊಡಲ್ಲ ಅಂದ್ರೆ FIR ಮಾಡೋಣ ಬಿಡಪ್ಪ ಅನ್ನಿ. ಅವಾಗ ಬರ್ತಾರ ಅವರೇ ದಾರಿಗೆ. ಸರಿ ಆಯ್ತಣ್ಣ, ಈಗಲೇ ಜಾಯ್ನ್ ಆಯ್ತೇನಣ್ಣ ಗ್ರೂಪ್ ಈಗಲೇ. ಏನಾಗದು ಬಿಡೋದು ನಿಮಗ್ ಬಿಟ್ಟಿದ್ದು.